ನಮಸ್ಕಾರ ರೀ ಎಲ್ಲ ರೈತರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸೊ ಈ ವಿಡಿಯೋ ಒಳಗ ಕೆಲವೊಂದು ಟಾಪಿಕ್ ನ ಕವರ್ ಮಾಡತ್ತೀನಿ. ಏನಪ್ಪಾ ಅಂದ್ರ 265 ಬಗ್ಗೆ ಕೆಲವೊಂದು ಹೊಸ ಅಪ್ಡೇಟ್ಸ್ ನ ಕೊಡ್ಬೇಕಾಗೈತಿ. ಹಂಗಾಗಿ ಮತ್ತೊಂದು ಏನಪ್ಪಾ ಅಂದ್ರ ಬೇಸಿಗೆ ಕಾಲ ಒಳಗ ನಮ್ಮ 265 ಆಗಲಿ ಯಾವುದೋ ವೆರೈಟಿ ಆಗಲಿ ಕಬ್ಬನ ಹೆಂಗ್ ಮೇಂಟೈನ್ ಮಾಡ್ಕೋಬೇಕು, ಮತ್ತೆ ಇದಾದ ಬೆಳಕ ನೆಕ್ಸ್ಟ್ ವಿಡಿಯೋ ಒಳಗ ನಿಮ್ಗೆ ಮಂಡ್ಯ ಕಬ್ಬದಾಗ ಮರಿ ಹೆಂಗ್ ಬಂದವು, ಮತ್ತೆ ಆ ಮರಿ ಬರಕ್ ಏನೇನ್ ಹಾಕಿನಿ ಏನೇನಿಲ್ಲ, ಮತ್ತೆ ನೀವು ಏನೇನ್ ಮಂಡ್ಯ ಹಚ್ಚಿರಿ ಅಂದ್ರೆ ಏನೇನ್ ಮಾಡ್ಬೇಕಂತೇಳಿ ಆ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಮತ್ತೊಂದು ಹೊಸ ಅಪ್ಡೇಟ್ ನ ಏನಪ್ಪಾ ಅಂದ್ರೆ ಟೋಟಲ್ ಆಗಿ 2 ವಾಟ್ಸ್ಆಪ್ ಗ್ರೂಪ್ ನ ಮಾಡಿನ್ರಿ. ಒಂದು ಕೃಷಿ ಅಭಿವೃದ್ಧಿ ವೇದಿಕೆ ಮತ್ತು ಕಬ್ಬು ಕೃಷಿ ಸಲಹಾ ವೇದಿಕೆ ಅಂತೇಳಿ. ಸೊ ಈ 2 ಗ್ರೂಪ್ ಒಳಗ 3 ಜನ ಇಂಪಾರ್ಟೆಂಟ್ ಪರ್ಸನ್ ನ ಆಡ್ ಮಾಡಿನ್ರಿ. ಸಾರಿ 2 ಇಂಪಾರ್ಟೆಂಟ್ ಪರ್ಸನ್ ನ ಆಡ್ ಮಾಡೀನಿ. ಪರಸು ಸರ್ ಅಂತ ಹೇಳಿ, ಆಮೇಲೆ ಬಳೆ ಸರ್ ಅಂತ ಹೇಳಿ. ಸೊ ಅವರು ಗ್ರೂಪ್ ಒಳಗ ಅದಾರ. ಈ ಗ್ರೂಪ್ ಒಳಗ ನೀವು ಕಬ್ಬಿನ ಬಗ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ನಿಮ್ಗೆ ಏನೋ ಇನ್ಫಾರ್ಮೇಶನ್ ಬೇಕಾಗಿದ್ರ, ಯಾವ ಫರ್ಟಿಲೈಸರ್ ನ ಬೇಕಾಗಿದ್ರ, ಅಥವಾ ನಿಮ್ಮ ಮಣ್ಣ ಫಲವತ್ತತೆ ಬೇಕಾದ್ರೆ, ನಿಮ್ಗೆ ಏನ್ ಕೃಷಿ ಬಗ್ಗೆ ಬೇಕಿರಲ್ಲ ಟೋಟಲ್ ಇನ್ಫಾರ್ಮೇಶನ್ ನ ಈ ಕಬ್ಬು ಕೃಷಿ ಸಲಹಾ ವೇದಿಕೆ ಒಳಗ ನೀವು ಕಬ್ಬಿನ ಬಗ್ಗೆ ಮಾಹಿತಿನ ಕೇಳಬಹುದು. ಸೊ ವೆಲ್ ಎಕ್ಸ್ಪೀರಿಯನ್ಸ್ಡ್ ಸರ್ಸ್ ಅದಾರ ಇಬ್ರು. ಸೊ ನಾನು ಇರ್ತೀನಿ, ಅವರು ಇರ್ತಾರ. ನಿಮ್ಗ ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಬೇಕು ಎಲ್ಲರೂ ಕೇಳ್ಕೊರಿ. ಮತ್ತೆ ಈ ವಿಡಿಯೋನ ಆದಷ್ಟ ರೈತರಿಗೆ ಶೇರ್ ಮಾಡ್ರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಂತ ಟೈಮ್ ವೇಸ್ಟ್ ಮಾಡೋಲ್ದ ಈಗ ನೀವು ನೋಡತ್ತಿರಲ್ಲ, ಈ ಟೋಟಲ್ ಆಗಿ ನಮ್ಮ 265 ಐತ್ರಿ ಅಲ್ಲಿ ತನಕ. ಇದೇನ್ ನಿಮ್ಮ ಮಣ್ಣು ತೋರಿಸಿಲ್ಲ ಅಂದ್ರ ಚೇಂಜಸ್ ಇದು ಅಷ್ಟೇ ಏನೈತ್ರಲ್ಲ ಮಂಡ್ಯ ಐತಿ. ಸೊ ಇಲ್ಲಿ ಈ ಪ್ಲಾಟ್ ಒಳಗ ಕೆಲವೊಂದು ಚೇಂಜಸ್ ನ ಮಾಡೇನ್ರಿ. ಏನಪ್ಪಾ ಅಂದ್ರ ಅಲ್ಲಿನ ಪ್ಲಾಟ್ ಐತ್ರಲ್ಲ ಅಲ್ಲಿ ಸ್ವಲ್ಪ ಮೇವನ ಹಚ್ಕೊಂಡೇನಿ. ಆಮೇಲೆ ಇದೇನೈತ್ರಲ್ಲ ಪಾಟಕ್ ಮೇವ್ ಹಚ್ಕೊಂಡೇನಿ. ಆಮೇಲೆ ಇದೊಂದು ಸ್ವಲ್ಪ ಮೇವ್ ಐತಿ, ಇದೊಂದು ದಂಡಿ ಸಾಲ ಮೇವ್ ಐತಿ. ಸೊ ಈಚೆ ಕಡೆ ಲಾಗನ್ ಮಾಡೋರ್ದವ್ರ ಸಾಲನ ಬಿಟ್ಟಾರ. ಸೊ ಇತ್ತೊಳಗ ಹೊಸ ಅಪ್ಡೇಟ್ ನ ಏನ್ ಕೊಡ್ಬೇಕಾಗಿತ್ತಂದ್ರ, ಈಗ ಏನ್ 265 ಐತ್ರಲ್ಲ, ಸೊ ಇದಕ್ ಮಂಡ್ಯ ಇದ್ರಿ ಇದು ಮಂಡ್ಯ, ಆಮೇಲೆ 265. ಸೊ ಇದಕ್ಕ ನೋಡ್ಬೋದು ನೀವು ಇಲ್ಲೇ ಗ್ಯಾಪ್ ನ ಸರಾಸರಿ ಇಲ್ಲ ಅಂದ್ರೆ 2 ರಿಂದ 2.5 ಫುಟ್ ಗ್ಯಾಪ್ ಐತ್ರಿ ಇದಕ್ಕ. ಸೊ ಇದ್ರೊಳಗ ಏನ್ ಅಪ್ಡೇಟ್ ನ ಕೊಡ್ಬೇಕಾಗೈತಿ ಅಂತ ನಿಮ್ಗೆ ಹೇಳ್ಬೇಕಂದ್ರ, ಬಹಳ ಜನ ಕೇಳತ್ತೀರಿ 265 ನಮ್ಗೆ ಹೊರಾಟಿ ಬರತ್ತಿಲ್ಲ ಮತ್ತೆ ಬ್ಯಾನ್ ಮಾಡತ್ತಾರು. ಕೆಲವೊಂದ್ ಕಡೆ ಕಾಲ್ ಬರ್ತಾವ್ರಿ ಬ್ಯಾನ್ ಮಾಡತ್ತಾರು, ಅದ್ ಮಾಡತ್ತಾರ ಇದ್ ಮಾಡತ್ತಾರ ಅಂತೇಳಿ. ಸೊ ಬ್ಯಾನ್ ಯಾಕೆ ಆಗತೈತಿ ಅಂತ, ಸೊ ಎದಕ್ ಬ್ಯಾನ್ ಮಾಡತ್ತಾರು ಏನ ಸುದ್ದಿ ಅಂದ್ರ, ಕೆಲವೊಂದ್ ಕಡೆ ಏನ್ ಮಾಡತ್ತೀರಿ ನೀವು 10 ರಿಂದ 11 ತಿಂಗಳೊಳಗ ನಿಮ್ ಕಬ್ಬಾನ 265 ಕಡ್ಸತ್ರಿ. ಆಕ್ಚುಲ್ ಅಂದ್ರ ಅದು ಲಾಂಗ್ ಟರ್ಮ್ ಹೊರಾಟಿ ಐತ್ರಿ. ನೀವು 14, 16, 18 ತಿಂಗಳನ್ನ ನೀವು ಕಬ್ಬ ಕಳಿಸಬಹುದು. ಅದನ್ನ ಅವಾಗ ಚಲೋ ರಿಕವರಿ ಬರ್ತೈತಿ, ಮತ್ತೆ ಚಲೋ ಟನ್ನೇಜ್ ಬರ್ತೈತಿ. ಅದ್ರ ನೀವ್ ಏನ್ ಮಾಡತ್ತೀರಿ ಜನವರಿ ಫೆಬ್ರವರಿಗೆ ಹಾಸ್ತೀರಿ, ಮತ್ ಕಡಿಸ್ಲತ್ತೀರಿ 11 ರಿಂದ 12 ತಿಂಗಳು ಅಥವಾ 8 ರಿಂದ 9 ತಿಂಗಳೊಳಗೆ ನೀವು ಕಬ್ಬಾನ ಕಡಿಸ್ಲತ್ತೀರಿ. ಹಿಂಗಾಗಿ ಅವರ ಫ್ಯಾಕ್ಟರಿ ಅವ್ರಿಗೆ ರಿಕವರಿ ಮತ್ತೆ ಸ್ವಲ್ಪ ಲಾಸ್ ಆಗತೈತಿ. ನಿಮಗ್ ಸ್ವಲ್ಪ ಟನ್ನೇಜ್ ನ ಬರ್ಬೋದು, ಬಟ್ ಅವ್ರಿಗೆ ಲಾಸ್ ಆಗತ್ತೆ ಅಂತೇಳಿ ಅವ್ರ ಬ್ಯಾನ್ ಮಾಡಕ ಟ್ರೈ ಮಾಡತ್ತರು. ಸೊ ನೀವ ಚಾನ್ಸಸ್ ಮಾಡಿ ಕೊಡತ್ತೀರ ಅವ್ರಿಗೆ ಬ್ಯಾನ್ ಮಾಡಕ. ನೀವು ಸ್ವಲ್ಪ ಆಗಸ್ಟ್ ಟು ಆಗಸ್ಟ್ ಮಾಡ್ಕೋರಿ, ಇಲ್ಲ ಆಗಸ್ಟ್ ಮಾಡಿದ್ರೆ ನಿಮ್ದು ಅಡ್ಸಲೆ ಆಗ್ತೈತಿ, ನೀವು ಹಂಗ್ ಮಾಡ್ಕೋಬಹುದು. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಸೊ ಹೇಳ್ತೇನೆ ನಿಮ್ಗೆ ಏನ್ ಅಪ್ಡೇಟ್ಸ್ ನ ಕೊಡ್ಬೇಕಾಗಿತ್ತು ಅಂತೇಳಿ. ಇದೇ ನೀವು ನೋಡತ್ತಿರಲ್ಲ 265 ಇದ ಕಲರ್ ಟೋಟಲ್ ಆಗಿ ಬಿಟ್ಟಿತ್ರಿ. ಇದಕ್ಕ ಮೊದಲಿನ ಸ್ಪ್ರೇ ಒಳಗೆ ನಿಮ್ಗೆ ಹೇಳಿನಿ ಜಾಯ್ ಪ್ಲಸ್ ಅಂತೇಳಿ. ಸೊ ಜಾಯ್ ಪ್ಲಸ್ ಅಂದ್ರೆ ಜಾಸ್ತಿ ಏನಿಲ್ರಿ, ಗ್ರೋತ್ ಪ್ರಮೋಟರ್ ಮತ್ತೆ ಪ್ಲಸ್ ಕೆಲವೊಂದು ಸ್ವಲ್ಪ ಪ್ರಮಾಣದಾಗ ಅಥವಾ ನ್ಯೂಟ್ರಿಯನ್ಸ್ ನ ಕಂಟೆಂಟ್ ಇರ್ತೈತ್ರಿ. ಸೊ ಜಾಯ್ ಪ್ಲಸ್ ಮಾಡಿದ್ರಿಂದ 10 ಸಾಲ ಏನ್ ನೀರ ನಿತ್ತಿಲಾಗಿತ್ತಲ್ಲ ಅವಕ್ಕ ರಿಸಲ್ಟ್ ನ ಚಲೋ ಕೊಟ್ಟೈತಿ. ಬಟ್ ಇದೇನಿತ್ತಲ್ಲ ಇವ ನೀರ್ ನಿತ್ತು ಸ್ವಲ್ಪ, ಅದಕ್ಕೆ ಇದು ರಿಸಲ್ಟ್ ನ ಸ್ವಲ್ಪ ಫೇಲ್ ಆಗೈತಿ. ಬಟ್ ಆದ್ರೂ ಕಬ್ಬ ಹೆಲ್ದಿ ಆಗೈತಿ. ನಿಮ್ಗ ಕಬ್ಬಿನೊಳಗ 3 ಕಲರ್ ನ ಕಾಣಕ್ ಸ್ಟಾರ್ಟ್ ಆಗತ್ರಿ. ಬೆಳಿಗ್ಗೆ ನಿಮ್ಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದ್ರ ಸ್ವಲ್ಪ ಹಸರ್ ಕಾನ್ ಇರ್ತೈತಿ, ಅಂದ್ರ ಗಿನಿ ಹಸರೊಳಗ. ಮಧ್ಯಾಹ್ನ ಬಂದ್ರ ಫುಲ್ ಹಳದಿ ಕಾಣ್ ಬಿಡ್ತೈತಿ ನಿಮ್ಗ, ಅಂದ್ರ ಗ್ರೋತ್ ಕಾಣಂಗಿಲ್ಲ. ಬಟ್ ಸಂಜೆಗ್ ಬಂದ್ರ ಅಕ್ಯುರೇಟ್ ನಿಮ್ಗೆ ಕಲರ್ ಗೊತ್ತಾಗ್ತೈತಿ. ಏನಪ್ಪಾ ಅಂದ್ರ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ತೊಳಗ ನೀವು ನಿಮ್ ಕಲರ್ ನ ನೋಡ್ಕೊಂಡ ನೀವು ಏನ್ ಕಮ್ಮಿ ಆಗೈತಿ ಅಥವಾ ಏನ್ ಗ್ರೋತ್ ಒಳಗೆ ಏನ್ ಡಿಫ್ರೆನ್ಸ್ ಆಗತೈತಿ ಅಂತ ನೀವು ತಿಳ್ಕೊಬಹುದು. ಮತ್ತೊಂದು ಅಪ್ಡೇಟ್ ಮೇನ್ಲಿ ಬರ್ತೇನ್ರಿ ಅಪ್ಡೇಟ್ ಏನಪ್ಪಾ ಅಂದ್ರ, ಈಗ ಬ್ಯಾಸಗಿ ಫುಲ್ ಐತ್ರಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟಿಂಗ್ ಈ ನಮ್ನಿ ಬಿಸಿಲು ಐತಿ. ಆಮೇಲೆ ಬಹಳ ಜನ ಕೇಳತ್ತೀರಿ ನಾವು ಗೊಬ್ಬರ ಎಷ್ಟು ಹೋಗಿಬೇಕು, ಸ್ಪ್ರೇ ಮಾಡ್ಬೇಕಾ, ಏನ್ ಮಾಡ್ಬೇಕಂತೇಳಿ. ಸೊ ಏನ್ ನಿಮ್ಗೆ ಡೌಟ್ ಐತ್ರಲ್ಲ ಅದನ್ನ ಕ್ಲಿಯರ್ ಮಾಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಏನಪ್ಪಾ ಅಂದ್ರೆ ಈಗ ಮನ್ನ 25 to 30% ಅಟ್ಟ ವರ್ಕ್ ಮಾಡೋದಿರ್ತದ್ರಿ. ಯಾಕಪ್ಪ ಅಂದ್ರ ಕೆಟ್ಟ ಸುಡು ಬಿಸಿಲು ಐತ್ರಿ. ಸುಡು ಬಿಸಿಲು ಒಳಗೆ ನಾವ ಕಾಯ್ಲಾತೀವಿ, ನಮಗ ರೆಸ್ಪಾನ್ಸ್ ಮಾಡಕ್ಕಾಗತ್ತು. ಮತ್ತೆ ಇನ್ ಮನ್ ಹೆಂಗ್ ರೆಸ್ಪಾನ್ಸ್ ಮಾಡತೈತಿ ಕಬ್ಬುಗಳಿಗೆ. ಮತ್ತೆ ಮೇನ್ಲಿ ಹೆಂಗ್ ಆಗ್ತೈತ್ರಿ, ಕಬ್ಬ ಹಚ್ಚಿದ ಬಳಕ ನಾವು ಕೆಲವೊಂದ್ ಏನ್ ಕೇರ್ನ ತಗೋಬೇಕಲ್ಲ ಆ ಕೇರ್ನ ನಾವು ತಗೊಳಂಗಿಲ್ರಿ. ಏನ್ ಮಾಡ್ತೀವಿ, ಬರೀ ಕಬ್ಬ ಹಚ್ಚೋದು, ನೀರ್ ಹಚ್ಚೋದು, ಗೊಬ್ಬರ ಹೋಗಿದ್ದು, ಸ್ಪ್ರೇ ಯಾರೋ ನನ್ನ ಹತ್ತವ್ರು ಬರ್ತಾರ ಸ್ಪ್ರೇ ಹೊಡಿ ಅಂದ್ರೆ ಹೊಡಿದು. ಈಗ ಅಷ್ಟೇ ಅಲ್ರಿ, ನೀವು ತಿಳ್ಕೊಬೇಕು ಮಣ್ಣಿನ ಬಗ್ಗೆ. ಸೊ ಏನೈತಿರಲ್ಲ ನೀವು ಈಗ ಮಣ್ಣ ಸಪೋರ್ಟ್ ಮಾಡಂಗಿಲ್ರಿ ಅದಕ್ಕೆ. ಯಾಕಂದ್ರೆ ಫುಲ್ ಹೆವಿ ಬಿಸಿಲು ಒಳಗ ಮಣ್ಣ ಏನ್ ನೀವು ಡೋಸ್ ಹೋಗಿತಿರಲ್ಲ ಬಹಳ ಅದ್ರ 20 ರಿಂದ 30% ಅಷ್ಟೇ ಇದು ಕೆಲಸ ಮಾಡ್ತಿರ್ತೈತಿ. ಸೊ ಈಗ ನಿಮ್ಗೆ ಡೌಟ್ ಬರ್ಬೋದು, 20 ರಿಂದ 30% ಇದು ಕೆಲಸ ಮಾಡಕೈತಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಅಥವಾ 20 ರಿಂದ 30% ಕೆಲಸ ಮಾಡೋದೈತೆ ಅಂದ್ರೆ ಇದಕ್ಕೆ ನಾವು ನೆಕ್ಸ್ಟ್ ಯಾವ ರೀತಿಯ ಗೊಬ್ಬರನ ಕೊಡ್ಬೇಕು, ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು, ಮತ್ತೆ ಗ್ರೋತ್ ಆಗಕ್ಕ
ನ್ಯೂಟ್ರಿಯನ್ಸ್ ಇಲ್ಲದೆ ಹೆಂಗ್ ಗ್ರೋತ್ ಆಗೋದಿಲ್ಲ, ಇದೆಲ್ಲ ನಿಮಗೆ ಡೌಟ್ನ ಇರ್ತೈತಿ. ಸೊ ಆ ಡೌಟ್ನ ಹೆಂಗ್ ಕ್ಲಿಯರ್ ಮಾಡ್ಕೋದಂದ್ರ ನೀವೇನ್ ಮಣ್ಣೊಳಗೆ ಕೊಡೋದ್ರಲ್ಲ ಅದನ್ನ ನೀವು ಸ್ಪ್ರೇ ಒಳಗೆ ಕೊಡ್ರಿ. ಯಾಕಂದ್ರ ನೀವು ಈಗ ಮ್ಯಾಗಿಂದ ಕೆಲಸ ಇರ್ತೈತಿ, ಮಣ್ಣು ಕೆಲಸ ಮಾಡ್ತಿರಂಗಿಲ್ಲ. ಸೊ ನೀರ್ ಹಾಸೋದು, ಬೇರ್ಗಳು ನೀರ್ ಜಕ್ಕೋತಾವ್, ಆಮೇಲೆ ಏನ್ ನ್ಯೂಟ್ರಿಯನ್ಸ್ ಕೊಡೋದೈತಿ ಎಲ್ಲ ತಪ್ಪಲ್ಲೇ ಕೊಡೋದು. ಯಾಕಂದ್ರೆ ಹೈಯೆಸ್ಟ್ ಬೇರ್ಲೆ ಎಲ್ಲರೇ ಒಂದು 40-50% ಜಕ್ಕೋತೈತಿ ಅಂದ್ರೆ 80 to 90% ಏನೈತಲ್ಲ ತಪ್ಪಲ್ಲೇ ಜಕ್ಕೋತಿರ್ತೈತಿ. ಸೊ ನೀವು ಸ್ಪ್ರೇ ಮುಖಾಂತರ ಈಗ ಕೊಟ್ರಂದ್ರೆ ಸೊ ನಿಮ್ ಗ್ರೋತ್ ಏನೂ ಆಗಲ್ರಿ, ಪ್ರಾಬ್ಲಮ್ ಬರಂಗಿಲ್ಲ, ಗ್ರೋತ್ ಆಗ್ತಿರ್ತೈತಿ. ಅದಕ್ಕೆ ಈಗ ನೋಡ್ಬೋದು ಇದೆಲ್ಲ ಸ್ಪ್ರೇ ಐತ್ರಿ. ಈಗ ಇದಕ್ಕೆ ಯಾವುದೋ ರೀತಿಯಾಗಿ ಗೊಬ್ಬರ ಅವಾಗೇನ್ ನಿಮ್ಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದು ಹೋಗೋದೇನಲ್ಲ ಅವಾಗೇನ್ ಹೇಳಿಲ್ಲ ಅದ ಕೆಲಸ. ಸೊ ಇವೆಲ್ಲ ಕಾರ್ಬನ್ ಡೈಸಿಮ್ ಯೂಸ್ ಮಾಡೋಣ, ಇವೆಲ್ಲ ಏನದವ್ರಲ್ಲ ಮರಿ ಹೊಡೆದವು. ಸೊ ನೀವು ನೋಡ್ಬೋದು ಈಗ ಗ್ಯಾಪ್ ತುಂಬಲಾದೈತಿ. ಎದಕ್ಕೆ ಕಾರ್ಬನ್ ಡೈಸಿಮ್ ಹೇಳಿ ಅಂದ್ರೆ ನಮ್ಮ ಸೈಡ್ ನೆಲಗಳು ಹೆಂಗದವ್ರಲ್ಲ ನಮ್ಮ ಇಂಡಿಯಾದು ಸ್ವಲ್ಪ ಪ್ರಮಾಣದಾಗ ಫಂಗಸ್ ಅದಾವ್ರಿ. ಸೊ ಆ ಫಂಗಸ್ನ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಕಬ್ಬ ಬೆಳೆಯಂಗಿಲ್ಲ. ಸೊ ನೋಡತ್ತೀರಿ ಹೆಂಗ ಒಡ್ಯಾದತ್ರಿ, ಫುಲ್ ಒಡ್ಯಾದತ್ ಮರಿದೇನ್ ಟೆನ್ಷನ್ ಇಲ್ಲ. ಸೊ ಈ ರೀತಿಯಾಗಿ ಗ್ಯಾಪ್ ಇದ್ರು ನಾ ಗ್ಯಾಪ್ ಈ ಸಲ ಯಾವ್ದು ತುಂಬೇ ಇಲ್ರಿ. ಗ್ಯಾಪ್ನ ಯಾಕೆ ತುಂಬಿಲ್ಲ ಅಂತ ಹೇಳ್ತೀನಿ ಕೇಳ್ರಿ. ಈ ಹೋದ್ ಸಲ ಏನ್ ಕಬ್ಬ ಹೋಗಿತ್ಲ ಅಷ್ಟ ಅದ ಲೆವೆಲ್ ಕಬ್ಬ ಇದ ಗ್ಯಾಪ್ನಾಗ ತೆಗಿಬೇಕಂತೇಳಿ ಟಾರ್ಗೆಟ್ನ ಇಟ್ಕೊಂಡ ನಾ ಇದ ಕಬ್ಬನ ಈಗ ಗ್ರೋತ್ ಮಾಡಿಸ್ಲತ್ತೇನ್ರಿ. ಸೊ ಟೋಟಲ್ ಆಗಿ ಇದೇನಿತ್ರಲ್ಲ ಇನ್ನ ಕವರ್ ಮಾಡಿಸಿ ಇದೇನ್ ಫುಲ್ ಜೂನ್ ಬರೋಷ್ಟ್ರೊಳಗಂದ್ರೆ ಇದನ್ನ ಫುಲ್ ಕವರ್ ಮಾಡಿಸಿ ಎಲ್ಲರೂ ನಿತ್ ನೋಡ್ಬೇಕು, ಆ ರೀತಿಯಾಗಿ ಕಬ್ಬ ಬೆಳೆಸ್ಬೇಕಂತ ವಿಚಾರ ಮಾಡೀನಿ. ಸೊ ಇಲ್ಲಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಇವ ಈ ಮರಿಗಳು ಸ್ವಲ್ಪ ಪೊಟ್ಯಾಶ್ ಕಂಟೆಂಟ್ ನ ಜಾಸ್ತಿ ಕೊಟ್ರಂದ್ರೆ ಈ ರೀತಿಯಾಗಿ ದಪ್ಪ ಆಗಿ ಸ್ಟಾರ್ಟ್ ಆತವು. ಸೊ ಇನ್ನೂ ದಪ್ಪ ಆಗ್ತಾವ್ರಿ. 265 ಹೆಂಗಿತ್ತಂದ್ರ ಬಹಳ ಅಡ್ಡು ಹೊಡಿತೈತ್ರಿ, ಓಡತ್ತು ಭಾಳ ಐತಿ ಎಲ್ಲ ಐತಿ. ಬಟ್ ಹೈ ಈಡ್ ಯಾಕೆ ಬರಂಗಿಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡೋದು ಹೈ ಈಡ್ ಬರಂಗಿಲ್ಲ. ಇದನ್ನ ಮೇಂಟೈನ್ ಮಾಡಕ ಜಾಸ್ತಿ ಏನು ತಲೆ ತೆಗೆಡ್ಸೋಬೇಡ್ರಿ, ಬರೀ ನೀರ್ ಬಿಡ್ರಿ. ಆಮೇಲೆ ಏನ್ ಕೊಡೋದಿಲ್ಲ ಗೊಬ್ಬರ ಲಿಮಿಟ್ದಾಗ ಕೊಡ್ರಿ. ಈಗ 4 ತಿಂಗಳಂತೂ ಸ್ವಲ್ಪ ಏನ್ ಇದು ಬೇಸಿಗೆ ಕಾಲ ಮುಗಿತಾನ ಮನ್ನಾಗ ಏನ್ ಗೊಬ್ಬರ ಕೊಡೋರ್ದಲ್ಲ ಅದನ್ನ ಲಿಮಿಟ್ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿಬಿಡ್ರಿ. ಇಲ್ಲ ಪೂರ್ತಿಯಾಗಿ ಬಿಟ್ಟ ನೀವು ಏನ್ ನೈಟ್ರೋಜನ್ ಸಪ್ಲೈ ಮಾಡೋರ್ದ್ರಿ ಸ್ಪ್ರೇ ಮಾಡ್ತಿರ್ತಾರಲ್ಲ 1 kg ಯೂರಿಯಾ ಅಥವಾ ಅರ್ಧ kg ಯೂರಿಯಾ ಹಾಕಿ ನೀವು ಕಂಪ್ಲೀಟ್ ಆಗಿ ಕೊಡ್ಬೋದು. ಯಾಕಂದ್ರ ನೀವೇನ್ 45 ಕಿಲೋ ಅಥವಾ 50 ಕಿಲೋ ಯೂರಿಯಾನ ಏನ್ ಕೊಡ್ತಿರ್ತಾರಲ್ಲ 1 ಎಕರೆ ಹೊಲಕ್ಕ, ಅಷ್ಟು ಯೂರಿಯಾ ನೀವು 1 ಕಿಲೋ ಸ್ಪ್ರೇ ಒಳಗ ಕೊಟ್ಟಂಗ ಆಗ್ತೈತ್ರಿ. ಮತ್ತೆ ಅದು ಫುಲ್ ಸ್ಪೀಡ್ ತಗೊಂಡ್ಬಿಡ್ತೈತಿ, ಅದೇನ್ ಲೇಟ್ ಇರಲ್ಲ. ಮತ್ತೊಂದ್ ಏನಪ್ಪಾ ಅಂದ್ರೆ ಸ್ಪ್ರೇ ಈಗ ನಾ ರೀಸೆಂಟ್ ಆಗಿ ಒಂದು 4-5 ದಿನದ ಹಿಂದೆ ನೋಡಿದ್ರಿ, ಒಬ್ಬರ ಮಧ್ಯಾಹ್ನ 11 ಗಂಟೆಗೆ ಸ್ಪ್ರೇ ಹೊಡಾತಾರ, 11ರಿಂದ 1 ಗಂಟೆ ತನಕ ಸ್ಪ್ರೇ ಹೊಡಾತಾರ. ಸೊ ಆ ರೀತಿಯಾಗಿ ಯಾರು ಮಾಡಕ್ ಹೋಗ್ಬೇಡ್ರಿ. ಏನಿತ್ತಂದ್ರ ಸ್ಪ್ರೇ ನಿಮ್ದ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರ 9 ಗಂಟೆ ಒಳಗ ಅಥವಾ 10 ಲಾಸ್ಟ್ ಇಷ್ಟೊಳಗೆ ನಿಮ್ ಸ್ಪ್ರೇ ಮುಗಿದ್ ಬಿಡ್ಬೇಕು. ಇಷ್ಟೊಳಗೆ ಸ್ಪ್ರೇ ಮುಗಿಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಬಿಸಿಲು ಎಟ್ಟು ಬಿಡ್ತಿತ್ರಲ್ಲ, ನಿಮ್ಗೆ ಹೇಳಿ ಹೋದ ವಿಡಿಯೋ ಒಳಗೆ ಯಾಕೆ ಸ್ಪ್ರೇನ ಜಲ್ದಿ ಮಾಡ್ಬೇಕಂತೇಳಿ. ಇವೇನ್ ತಪ್ಪಲ್ ಮೇಲೆ ಇರ್ತಾವಲ್ಲ ಇವ ಸಣ್ಣ ಹೋಲ್ ಇರ್ತಾವ. ಸೊ ಅವು ಹೋಲ್ ಬೆಳಿಗ್ಗೆ ಏನಿರ್ತದಲ್ಲ ಕ್ಲೈಮೇಟ್ ಕೋಲ್ಡ್ ಇದ್ದಾಗ ಅವು ಓಪನ್ ಆಗಿರ್ತಾವ. ಆಮೇಲೆ ಕ್ಲೈಮೇಟ್ ಹೆಂಗ್ ಬಿಸಿ ಹಾಕೋತ್ ಹೋಗ್ತೈತಿ ಹಂಗ ಅವು ಮುಚ್ಕೋತ್ ಹೋಗ್ತಾವ್ರಿ. ಅದಕ್ಕ 6 ಗಂಟೆ. ಸೊ ಇನ್ನು ಕೆಲವೊಂದು ಮಂದಿ ಏನ್ ಕಮೆಂಟ್ ಬಂದಿತ್ತಂದ್ರ ಇಬ್ಬನಿ ಇರ್ತೈತ್ರಲ್ಲ, ಸೊ ಇಬ್ಬನಿ ಇತ್ತ ಸ್ಟಿಕ್ಕರ್ನ ಯೂಸ್ ಮಾಡ್ರಿ. ಶಾಂಪೂ ಅದು ಇದು ಯೂಸ್ ಮಾಡಬೇಡ್ರಿ. ಯಾಕಂದ್ರೆ ಸ್ಟಿಕ್ಕರ್ದಿಂದ ಹೆಲ್ಪ್ ಏನೈತೆ ಅಂತ ಹೇಳಿ ಬರೋ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ತಿರ್ತೀನಿ. ಸ್ಟಿಕ್ಕರ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ಸಿಲಿಕಾನ್ ಸ್ಟಿಕ್ಕರ್ ಅಂತ ಬರ್ತೈತ್ರಿ, ಅದನ್ನ ಯೂಸ್ ಮಾಡ್ರಿ ಅಂದ್ರೆ ಫುಲ್ ಹೆವಿ ರಿಸಲ್ಟ್ ಐತಿ ನಿಮ್ಗೆ. ಸೊ ಆ ಸ್ಟಿಕ್ಕರ್ ದಿಂದ ಏನಾಗ್ತೈತಿ ಅಂದ್ರೆ ಔಷಧಿ ಏನೂ ವೇಸ್ಟ್ ಆಗಲ್ರಿ, ಮತ್ತೆ ಅದರಿಂದ ಗ್ರೋತ್ ಜಾಸ್ತಿನೂ ಆಗ್ತೈತಿ. ಇದೇನೀಗ ಇರ್ತಿರ್ಲ ಇದೆಲ್ಲ ಖಾಲಿ ಆಗಿತ್ರಿ. ಫಂಗಸ್ ದಿಂದ ಏನೋ ಆಗಿಲ್ಲ. ಬಟ್ ಕಾರ್ಬನ್ ಡೈಸಿಮ್ ಯೂಸ್ ಮಾಡೋಣ. ಕಾರ್ಬನ್ ಡೈಸಿಮ್ ಒಳಗ ಮ್ಯಾಂಕೋಜಿಬಾ ಮತ್ತೆ ಕಾರ್ಬನ್ ಡೈಸಿಮ್ 2 ಇರ್ತೈತ್ರಿ. ಯೂಸ್ ಮಾಡೋಣ. ಈ ರೀತಿಯಾಗಿ ಕಬ್ಬ ಕವರ್ ಆಗಿಬಿಟ್ಟೈತಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳಿನೇ ಅನ್ಕೋತೀನಿ. ಇನ್ನೇನ್ರಿ ಉಳಿತಂದ್ರೆ ನೀವು ಕಮೆಂಟ್ ಹಾಕ್ರಿ. ಮತ್ತೆ ಇನ್ನ ನೆಕ್ಸ್ಟ್ ನಿಮ್ಗೆ ಆ ಸೈಡ್ ಪ್ಲಾಟ್ ಒಳಗ ಮಂಡ್ಯ ಐತ್ರಿ, ಅದನ್ನ ನಿಮ್ಗೆ ಈಗ ನೆಕ್ಸ್ಟ್ ವಿಡಿಯೋ ಒಳಗನ ಇದಾದ ಬೆಳಕ ನೆಕ್ಸ್ಟ್ ವಿಡಿಯೋನ ಅದ ಹಾಕ್ತಿರ್ತೀನಿ. ಏಕಪ್ಪ ಅಂದ್ರೆ ಮಂಡ್ಯ ಕಬ್ಬನು ಬಹಳ ಜನ ಬೆಳತ್ತೀರಿ, ಏನ್ ಇಳುವರಿ ಸಂಬಂಧ ಬೆಳತ್ತಿರೋ ಅಥವಾ ಎಲ್ಲಾರು ಬೆಳತ್ತಿರ ಗೊತ್ತಿಲ್ಲ. ಬಟ್ ಅದ್ರೊಳಗೆ ಮರಿ ಬರತ್ತಿಲ್ಲ ಕಂಪ್ಲೇಂಟ್ಸ್ ಭಾಳ ಬರತ್ತಾವು. ಮರಿ ಬರಾಕ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳ್ತಿರ್ತೀನಿ. ಸೊ ಅದನ್ನು ವಿಡಿಯೋ ನೆಕ್ಸ್ಟ್ ಈಗ ಹಾಕ್ತೇನೆ. ಈ ವಿಡಿಯೋ ನೋಡಿದ ಬಳಿಕ ಆ ವಿಡಿಯೋ ನೋಡ್ರಿ. 2 ವೆರೈಟಿ ಯಾರು ಬೆಳತ್ತಿರಲ್ಲ ನಂಗೆ ಕಮೆಂಟ್ ಹಾಕ್ರಿ. ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗೋರು ಇದ್ರಂದ್ರೆ ನನ್ನ ನಂಬರ್ 7090525230 ಈ ನಂಬರ್ಕ ನೀವು ಯಾವ ಊರದವ್ರ, ನಿಮ್ಮ ಹೆಸರ, ಆಮೇಲೆ ನೀವು ಯಾವ ವೆರೈಟಿ ಕಬ್ಬ ಬೆಳೆದಿರಿ ಇದನ್ನ ನೀವು ನನಗೆ ಕಳ್ಸಿಕೊಟ್ಟಾಗ ನಾ ಗ್ರೂಪ್ ಒಳಗೆ ಆಡ್ ಮಾಡ್ತೀನಿ. ಸೊ ನಿಮ್ಗೆ ಹೆಲ್ಪ್ ಆಗ್ತೈತಿ. ವಿಡಿಯೋ ಇಷ್ಟಲಿಗೆ ಮುಗಿಸ್ತೇನೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.